ಅರಸ ಕೇಳೈ ಮುನ್ನವಿತಳಕೆ ಗರುಡ ಭಯವಾಯ್ತೆನುತ ತಕ್ಷಕ ಇರಿಸಿದನು ನಿಜ ಸುತನನ ಮರೇಶ್ವರನನುಜ್ಞೆಯಲಿ. ಇರರಿರಲು ಸುತರಾದರಾತಂಗುರಗ ವಂಶದೊಳಶ್ವಸೇನಗೆ ಹಿರಿದು ಹೆಚ್ಚಿತು ತಕ್ಷಕನ ಸಂತತಿ ವನಾಂತದಲ್ಲಿ. ಆ ಮಹಾವನ ವಹ್ನಿಭೂತಸ್ತೋಮ ಸಂಹೃತಿ ಕರ್ಮ ಶೌರ್ಯೋದ್ಧಾಮವಗಾಹಿಸುತ್ತ ಬರುತ್ತಿರೆ ಮುಂದೆ ಚೋಣಿಯಲಿ. ಧೂಮವಿಳಿದುದು ಹುತ್ತಿನಲಿ ನಿಸ್ಸೀಮ ಜನಿತ ಜ್ವಾಲೆಗಳ ಝಳವಾ ಮಹೋರಗ ಚಯವ ಚುಂಬಿಸಿ ತರಸ ಕೀಳೆಂದ. ಹೂಸಿ ಹುತ್ತಿನ ಮಣ್ಣ ರಂಧ್ರಿಸಿ ಕಾಸಿದವು ಫಣಿಕುಲವ ಮೇಂದೊಳ್ಳಾಸದಲಿಡಾವರಿಸಿದವು ಕಿಡಿಧೂತ ಧೂಮದಲ್ಲಿ. ಆಸುರದ ಕಬ್ಬೊಗೆಯ ಕವಚದ ಕೇಸುರಿಗಳೊಳಗಿದ್ದು ಬಿದ್ದುದುರಿ ಹೊರಸೂಸಿ ಹಿಡಿದವು ಹಾವುಗಳ ಬಲು ಹೊದರ ಹೊರಳಿಗಳ. ಹೆಡೆಯ ಮಣಿಗಳ ಕಂಡು ಸೂಸಿದ ಕಿಡಿಗಳ ಹಾಯನುತ ಶಿರಗಳ ಕೊಡಹಿ ಮರುಗಿದರು ರಗಿಯರು ಮರಿಗಳಿಗೆ ಮೈ ಚಾಚಿ. ಕಡು ಹೊಗೆಯ ಕೇಸುರಿಯ ಕಿಡಿಗಳ ಗಡಣದಲ್ಲಿ ಕೌರೆದ್ದು ಮೈಗಳ ಕೊಡಹಿ ಬಿಸು ಸುಯ್ಯುತ್ತ ಮುಗ್ಗಿದ ವಹಿಗಳು ಉರಿಯೊಳಗೆ. ಹುದಿದುರಿವ ಹುತ್ತಿನಲ್ಲಿ ಕೂಳ್ಗುದಿ ಗುದಿದು ಸರ್ಪಸ್ತೋಮ ಮಧ್ಯದೊಳೊದೆದು ಹಾಯಿದನಶ್ವಸೇನನು ಗಗನ ಮಂಡಲಕ್ಕೆ. ಕೆದರಿದವು ಕೆಂಗಿಡಿಗಳುರಿಯು ಬಿದುದು ಘುಳು ಘುಳು ರಭಸಮಿಗೆ ಹೆಚ್ಚಿದುದು ತಬ್ಬಿದುದೀತನನು ತಡವರಿಸಿ ಗಗನದಲ್ಲಿ. ಉರಿಯ ಗಂಟಲನೊದೆದು ಫಣಿ ಮಿಕ್ಕುರವಣಿಸೆ ಹಾ ಹಾ ಧನಂಜಯ ಹರಿವುತಿದೆ ಹಾವೊಂದು ಹೋದುದು ಬಾಯ ತುತ್ತೆನಗೆ. ತರಿಸಿಕೊಡು ಶರವೇಢೆಯನು ವಿಸ್ತರಿಸುವ ಹಿಲದೊಳೆನಲು ವೈಶ್ವಾನರನ ಮಾತಿಗೆ ನಗುತ್ತ ಕೊಂಡನು ವಿಜಯ ಗಾಂಡಿವವಾ. ಹಿಂದೆ ವಿತಳದಲ್ಲಿರುವ ಸರ್ಪಗಳಿಗೆ ಗರುಡನ ಭಯವುಂಟಾಗಲು ತಕ್ಷಕನು ತನ್ನ ಮಗ ಅಶ್ವಸೇನನನ್ನು ದೇವೇಂದ್ರನ ಆಶ್ರಯದಲ್ಲಿಟ್ಟನು. ಆತನಿಗೆ ಮಕ್ಕಳಾದರು. ಹೀಗೆ ಕಾಂಡವ ವನದಲ್ಲಿ ತಕ್ಷಕನ ಸಂತತಿ ಬೆಳೆಯಿತು. ವನದಲ್ಲಿದ್ದ ಪ್ರಾಣಿ ಸಂಕುಲವನ್ನು ಸಂಹಾರ ಮಾಡುತ್ತಾ ಆ ಉರಿಯು ಮುಂದುವರಿಯುತ್ತಾ ಬರುತ್ತಿರಲು ಹೊಗೆಯೊಡನೆ ಉರಿಯ ನಾಲಿಗೆಗಳು ಹುತ್ತಿನಲ್ಲಿಳಿದು ಸರ್ಪಗಳನ್ನು ಮುತ್ತಿತು. ಹುತ್ತದ ಮಣ್ಣನ್ನಾವರಿಸಿ ರಂಧ್ರಗಳ ಒಳಹೊಕ್ಕು ಸರ್ಪಗಳನ್ನು ಯುಕ್ತಿ ಮೋಸಗಳಿಂದ ದಹಿಸಿದವು. ಹೊಗೆ ಕಿಡಿಗಳ ಕವಚವನ್ನು ತೊಟ್ಟ ಕೆಂಪನೆಯ ಉರಿಯು ಭುಗ್ಗನೆ ಹೊಮ್ಮಿ ಹಾವುಗಳನ್ನು ಮುತ್ತಿದವು. ಸರ್ಪಗಳ ಹೆಡೆಗಳ ಮಣಿಗಳನ್ನು ಕಂಡು ನಾಗಿಣಿಯರು ಕಿಡಿಗಳನ್ನು ನೋಡಿ ತಮ್ಮ ತಲೆಗಳನ್ನು ಅಲುಗಾಡಿಸಿ ಮರಿಗಳಿಗೆ ತಮ್ಮ ಮೈಯನ್ನು ಚಾಚಿ ದುಃಖಿಸಿದರು. ಹೊಗೆ ಕೆಂಪಾದ ಉರಿ ಕಿಡಿಗಳಲ್ಲಿ ಮೈ ಬೆಂದು ನಿಟ್ಟುಸಿರು ಬಿಡುತ್ತಾ ಸರ್ಪಗಳು ಉರಿಗೆ ಆಹುತಿಯಾದವು. ಹುತ್ತಗಳಲ್ಲಿ ಆವರಿಸಿದ ಉರಿಯಿಂದ ಬೆಂದು ಹೋದ ಸರ್ಪಗಳ ನಡುವೆ ಅಶ್ವಸೇನನು ಆಕಾಶದತ್ತ ಮೇಲಕ್ಕೆ ಹಾರಿದನು. ಅಗ್ನಿಯ ಕೆಂಗಿಡಿಗಳೊಡನೆ ಉರಿಯು ಮೇಲಕ್ಕೆ ಹಬ್ಬಿ ಘುಳುಘುಳನೆ ಅಶ್ವಸೇನನನ್ನು ಒಳಗೊಳ್ಳಲು ಯತ್ನಿಸಿತು. ಉರಿಯನ್ನು ಹಿಂದಕ್ಕೆ ಬಿಟ್ಟು ಅಶ್ವಸೇನನು ಆಕಾಶದಲ್ಲಿ ಹೋಗುತ್ತಿರಲು ಅಗ್ನಿಯು, ಅರ್ಜುನ, ಒಂದು ಹಾವು ನನ್ನ ಬಾಯಿಗೆ ತುತ್ತಾಗಿದ್ದುದು ತಪ್ಪಿಸಿಕೊಂಡು ಹೋಗುತ್ತಿದೆ. ಅದನ್ನು ನನಗೆ ಕೊಡಿಸು. ನಿನ್ನ ಬಾಣಗಳಿಂದ ಅದನ್ನು ಹೊಡೆದು ಹಿಂದಕ್ಕೆ ಬರಿಸು ಎನ್ನಲು ಅರ್ಜುನನು ನಕ್ಕು ಗಾಂಡೀವವನ್ನು ತೆಗೆದುಕೊಂಡನು.